ನಮಸ್ಕಾರ ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳೇ, ಯಾರು ಸಪ್ಲಿಮೆಂಟರಿ ಎಕ್ಸಾಮ್ ಬರೆದಿದ್ದೀರಾ? ಸೊ ವಿದ್ಯಾರ್ಥಿಗಳು ರಿಸಲ್ಟ್ ಯಾವ ಬರುತ್ತೆ ಭಾಳ ಜನ ಕೇಳ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳೇ, ಸೊ ನಿಮಗೆ ರಿಸಲ್ಟ್ ಬಂದುಬಿಟ್ಟು ಇವಾಗ ಏನಾಗಿದೆ ಗೊತ್ತಾ? ಸೊ ಈವನ್ KCET ಕೂಡ ನೀವು ಇಲ್ಲಿ ಅಪೇರ್ ಆಗಬೇಕು. ಸೊ ಹಾಗಾಗಿ ಆ ಮಾರ್ಕ್ಸನ್ನು ಏನು ಬರುತ್ತಲ್ವ ಆ ಮಾರ್ಕ್ಸನ್ನು ನೀವೇ ಒಂದು ಲಿಂಕ್ ಕೊಡ್ತಾರೆ, ಅದನ್ನು ಎಂಟರ್ ಮಾಡಿಬಿಟ್ರೆ ಸೊ ಅದ್ರ ಮುಖಾಂತರ ರಿಸಲ್ಟ್ ನಿಮಗೆ ಏನು ನಿಮಗೆ ಫಲಿತಾಂಶ ಪ್ರಕಟಣೆ ಆಗುತ್ತೆ. ಅದ್ರ ಜೊತೆಗೆ ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸ್ಬೋದು. ಓಕೆ, ಕೇರ್ಫುಲ್ ಆಗಿರಿ. ಸೆಕೆಂಡ್ PUCದವ್ರಿಗೆ ಅಷ್ಟು ಅವರು ಇದು ಕೊಡಲ್ಲ, ಪ್ರಿಫರೆನ್ಸ್ ಕೊಡಲ್ಲ. ಸೊ ಅದಕ್ಕೆ ಬಿ ಅವೇರ್. ಓಕೆ, ನೀವು ಸಪ್ರೇಟ್ ಒಂದು ಗ್ರೂಪ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಬೇಕಾದ್ರೆ ನಾನೇ ಒಂದು ಗ್ರೂಪ್ ಮಾಡ್ತೀನಿ ಸೆಕೆಂಡ್ PUC ಸಪ್ಲಿಮೆಂಟ್ರಿದವ್ರಿಗೆ, KCETದವ್ರಿಗೆ. ಓಕೆ, ಅಥವಾ ಬರೀ ಇದು ನಿಮಗೆಲ್ಲ ಕೂಡ ಒಟ್ಟು ಹೆಲ್ಪ್ ಆಗಲಿ ಅಂತ. ಓಕೆ, ಭಾಳ ಜನ ಬರೀ BSc ಮಾಡಲಿಕ್ಕೆ ಅಥವಾ ಹೋಗ್ಲಿಕ್ಕೆ ಹೋಗಬೇಡಿ, ಇಂಜಿನಿಯರಿಂಗ್ ಮಾಡ್ಕೊಳ್ಳಿ ಅಥವಾ ಒಳ್ಳೊಳ್ಳೆ ಕೋರ್ಸ್ ಪ್ರೊಫೆಷನಲ್ ಕೋರ್ಸ್ ಮಾಡ್ಕೊಳ್ಳಿ. ನಿಮಗೆ ಲೈಫ್ ಉತ್ತಮ ಆಗುತ್ತೆ, ಮುಂದೆ ಸ್ಯಾಲ್ರಿ ನಿಮಗೆ ಹೈಕ್ ಆಗುತ್ತೆ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ವಿದ್ಯಾರ್ಥಿಗಳು. ಸೊ ರಿಸಲ್ಟ್ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ ಆಲ್ ಇವಾಗ ಏನು ಜೂನ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲಿ ಅನೌನ್ಸ್ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಓಕೆ, ಬೈ ಜೂನ್ 3rd ವೀಕ್ ಬರಲೇಬೇಕು. ಸೊ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳು ಶೇರ್ ಮಾಡಿ. ಥ್ಯಾಂಕ್ ಯು. ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.